ನನ್ನ ಹೆಸರು ಸರೋಜಾ ಬಮ್ಮಿಗಟ್ಟಿ. ನಾನು ಈಗ ಕಟೋರಿ ಮಾಡೋದನ್ನು ಹೇಳ್ತೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳಂದ್ರೆ ಮೈದಾ ಮತ್ತು ಅದರೊಳಗೆ ಹಾಕಲಿಕ್ಕೆ ಇದು ರೆಡಿ ಮಾಡಿಟ್ಟಂಥದ್ದು ಉಸಳಿ, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಶೇವು, ಚಾಟ್ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನು ನಾವು ಮೊದಲು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಅದನ್ನು ಒಂದು 10 ನಿಮಿಷದ ನೆನೆಯೋ ಹಂಗೆ ಒಂದು ಸ್ವಲ್ಪ ಕಲಸಿಟ್ಕೊಂಡಿರಬೇಕು. ಅದು ಕಲಸಿಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ನಾವು ಲಟ್ಟಿಸ್ಕೊಂಡು ಅದನ್ನು ನಾವು ಒಂದು ಬಟ್ಲ ತಗೊಂಡು, ಸಣ್ಣದ ಬಟ್ಲ ತಗೊಂಡು ಅದಕ್ಕೆ ನಾವು ಈ ಥರ ಅದಕ್ಕೆ ಸರಿಯಾಗಿ ಹಿಂದಿನ ಸೈಡು, ಬಟ್ಲದ ಹಿಂದಿನ ಸೈಡು ಅದನ್ನು ಸರಿಯಾಗಿ ನಾವು ಈ ಥರ ಹಚ್ಚಬೇಕು. ಹಚ್ಚಿ ಅದಾದಮೇಲೆ ಅದನ್ನು ಬಟ್ಲ ಸಹಿತವಾಗಿನ ನಾವು ಅದನ್ನು ಇದ್ರ ಒಳಗೆ ಹಾಕಬೇಕು, ಎಣ್ಣೆ ಒಳಗೆ ಹಾಕಬೇಕು. ಅದು ಬಟ್ಲದ ಥರನೇ ಕರೆದು ಬರ್ತದೆ. ಈಗ ಇದು ರೆಡಿ ಆಗ್ಯದ. ಇದನ್ನು ನಾವೀಗ ಇದ್ರೊಳಗೆ ಹಾಕ್ತೀವಿ, ಎಣ್ಣೆ ಒಳಗೆ. ಎಣ್ಣೆ ಹಾಕಿದ್ಮೇಲೆ ಇದು ಬಟ್ಲ ಸಪ್ರೇಟ್ ಆಗ್ತದೆ. ಈಗ ಇದು ಬಟ್ಲದ ಥರ ಶೇಪ್ ಇರೋದ್ರಿಂದ ಇದಕ್ಕೆ ಕಟೋರಿ ಅಂತ ಹೇಳಿ ಹೆಸರು. ಕಾಳಿನ ಜೊತೆಗೆ ತಿನ್ನಲಿಕ್ಕೆ ಚಲೋ ಇರ್ತದೆ. ಇದನ್ನು ನಾವು ಯಾವಾಗ ಬೇಕಾದರೂ ಟಿಫಿನಿಗೆ ಮಾಡ್ಕೋಬಹುದು. ಮತ್ತು ಕಾಳು ಮತ್ತು ಇದು ಇರೋದ್ರಿಂದ ಇದು ಹೆಲ್ತಿಗೂ ಚಲೋ. ಈ ಥರ ಇದು ಸಪ್ರೇಟಾಗಿ ಬಂದುಬಿಡುತ್ತದೆ. ನಾವು ಇದನ್ನು ಹೊರಗೆ ತಕ್ಕೊಂಡು ಬಿಡ್ಬೋದು. ಇದನ್ನು ತಕ್ಕೊಂಡಾದ್ಮೇಲೆ ಇದು ಪುರಿ ಇದು ಥರ ಬಟ್ಟಲ್ ಥರ ಕರೆದು ಬರ್ತದೆ. ನಾವು ಯಾವ ಬಟ್ಲದಕ್ಕೆ ಹಾಕಿರ್ತೀವಿ ಆ ಬಟ್ಲ ಶೇಪು ಬರ್ತದೆ. ಅದು ಸ್ವಲ್ಪ ಬ್ರೌನಿಷ್ ಕರೆದಾದ್ಮೇಲೆ ಅದನ್ನ ಹೊರಗಡೆ ತಕ್ಕೋಬೇಕು. ನಾವು ಅದನ್ನ ಹೊರಗಡೆ ತಕ್ಕೊಂಡು ನಾನು ಮೊದಲೇ ಮಾಡಿರೋಂಥದ್ದು ಇನ್ನೊಂದು ಪುರಿ ಜೊತೆಗೆ ಇದನ್ನು ಇಟ್ಟು ಇದರೊಳಗೆ ಯಾವ ಥರ ಡೆಕೋರೇಟ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದರೊಳಗೆ ನಾವು ರೆಡಿ ಮಾಡಿಟ್ಟಂಥದ್ದು ಮುಸಳಿ ಹಾಕ್ಕೋಬೇಕು. ಅದು ಬಟ್ಲದ್ದು ಇದನ್ನು ನೋಡಿ ನಾವು ಇದರೊಳಗೆ ಹಿಡಿಯೋ ಅಷ್ಟೇ ಹಾಕಬೇಕು. ಮತ್ತು ಮೇಲೆ ಡೆಕೋರೇಷನಿಗೆ ಸ್ವಲ್ಪ ಈರುಳ್ಳಿ, ಆಮೇಲೆ ಚಾಟ್ ಮಸಾಲ, ಶೇವು ಹಾಕಬೇಕು. ಈಗ ಇದು ಕಟೋರಿ ಟೇಸ್ಟ್ ಮಾಡಲಿಕ್ಕೆ ರೆಡಿ ಆಗಿದೆ. ಥ್ಯಾಂಕ್ ಯು.